ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ಒಂದು ವಿಶೇಷವಾದ ಸಂಚಿಕೆ, ಅದುವೇ ಆಯುಷ್ ಫೋರ್ಸ್ಗೆ ಸ್ವಾಗತ. ಏನು ಆಯುಷ್ ಫೋರ್ಸು? ತಮಗೆಲ್ರಿಗೂ ಗೊತ್ತಿರೋಂಗೆ GWC ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ 2025ರಲ್ಲಿ ನಾವು ಆಯುಷ್ ಟಿವಿಯಿಂದ ಒಂದು ಪ್ರತಿಜ್ಞೆ ಮಾಡಿದ್ವಿ. ಇಡೀ ಕರ್ನಾಟಕನ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ ಮಾಡ್ತೀವಿ ಅಂತ. ಅದನ್ನು ಮಾಡೋದು ಯಾರ ಕೈಲಾಗುತ್ತೆ? ಕೇವಲ ನಮ್ಮ ಆಯುಷ್ ಡಾಕ್ಟರ್ಸ್ ಮಾತ್ರ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಆಯುಷ್ ಫೋರ್ಸ್ ಅಂದ್ಬಿಟ್ಟು ನಮ್ಮ ಆಯುಷ್ ಡಾಕ್ಟರ್ಸು ಮೂಲೆಯಲ್ಲೂ ಕರ್ನಾಟಕದ ಎಲ್ಲ ಕಡೆನೂ ಹೋಗಿ ಇಮ್ಯುನಿಟಿ ಹೇಗೆ ಬೂಸ್ಟ್ ಮಾಡೋದು ಅದ್ರ ಬಗ್ಗೆ ಒಂದು ದೊಡ್ಡದಾದಂಥ ಮೂವ್ಮೆಂಟ್ ಶುರು ಆಗ್ತಿದೆ. ಅದೇ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್. ಆ ನಿಟ್ಟಿನಲ್ಲಿ ಆಯುಷ್ ಫೋರ್ಸು ಸ್ಥಾಪನೆ ಆಗಿರೋದು. ಇವತ್ತು ಮೊಟ್ಟ ಮೊದಲನೇ ಎಪಿಸೋಡು ಇದರ ಒಂದು ಬಲ, ಒಂದು ಶಕ್ತಿ ಆಗಿರುವಂಥವ್ರು ಡಾಕ್ಟರ್ ಮೋಹನ್ ಬಿರಾದಾರ್ ಅವರು. ಯಾರು ಇವರು ಅಂದರೆ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು. ನಿಜ ಹೇಳ್ಬೇಕಂದ್ರೆ ನಮ್ಮ ಆಯುಷ್ಗೆ ಒಂದು ಸಿಂಹಾಗಿ ನಿಂತಿರುವಂತಹ ವ್ಯಕ್ತಿ. ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿದ್ದಾರೆ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಆಯುಷ್. ಅವ್ರದ್ದೇ ಆದಂಥ ಒಂದು ಬಿರಾದಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಮುಧೋಲ್, ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ. ಎಂಥ ಸರ್ವಿಸ್ ಮಾಡ್ತಾವ್ರೆ ಅಂದರೆ ನೀವು ಎಲ್ಲೇ ಹೋಗಿ ಆ ಹಾಸ್ಪಿಟ್ಲ್ ಹೆಸರು ನೀವು ಹೇಳಿ ಎಲ್ಲಿ ಬರುತ್ತೆ ಅಂತ ಕೇಳೋ ಅವಶ್ಯಕತೆ ಎಲ್ಲ, ನೇರವಾಗಿ ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಅವ್ರು ಮಾಡ್ತಿರುವಂಥ ಸೇವೆ ಅಪಾರವಾದದ್ದು. ಅವರೊಬ್ಬ ರೋಟರಿಯನ್ ಕೂಡ. ಅವರ ಬಗ್ಗೆ ನಾನು ಹೇಳೋದಕ್ಕಿಂತ ಅವರಲ್ಲೇ ನಾವು ಕೇಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಿ, ಬಟ್ ನಾನು ಹೇಳೋದಕ್ಕಿಂತ ತಮ್ಮ ಜರ್ನಿ ಆಯುಷ್ಗೆ ಸಿಸ್ಟಮ್ ಏನಕ್ಕೆ ಬಂದ್ರಿ, ಹೇಗೆ ನಡೀತಿದೆ, ಮತ್ತು ಇಲ್ಲಿವರೆಗೂ ಏನೇನು ನಡೀತಿದೆ ನಿಮ್ಮ ಜರ್ನಿಲೇ ಸ್ವಲ್ಪ ಹೇಳಿ ಸರ್. ನಾನು ಚಿಕ್ಕವನಿದ್ದಾಗನೇ ನಾನೊಬ್ಬ ವೈದ್ಯನಾಗಬೇಕನ್ನುವಂಥದ್ದು ನನ್ನದು ಭಾಳ ಆಸೆ ಇತ್ತು. ಹಾಗೆಯೇ ನಾನು ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಆಗಿದ್ದೆ. ಆಮೇಲೆ ಹೈಸ್ಕೂಲು ಮುಗಿದ ಮೇಲೆ ನಾನು PUCಗೆ ಸೈನ್ಸ್ ತೊಗೊಂಡು ಒಳ್ಳೆ ಕಾಲೇಜಿನಲ್ಲಿ ಓದಿದರೆ ನನಗೆ ಅನುಕೂಲ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಕರ್ನಾಟಕ ಸೈನ್ಸ್ ಕಾಲೇಜು ಧಾರವಾಡದಲ್ಲಿ ನಾನು PUCಯನ್ನು ಮಾಡಿಕೊಂಡು 1974ರಲ್ಲಿ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವದಲ್ಲಿ ನಾನು BSAM ಕೋರ್ಸಿಗೆ ನಾನು ಪ್ರವೇಶ ಪಡೆದೆ. ಅಲ್ಲಿ ನಾನು 5 ವರ್ಷದ್ದು ಇದು ಕೋರ್ಸು, ಆಮೇಲೆ 6 ತಿಂಗಳು ಹೌಸ್ಮನ್ಶಿಪ್ಪು. ಈ 5 ವರ್ಷ ಕೋರ್ಸ್ನಲ್ಲಿ ನಮ್ಮ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದಂಥ ಒಂದು ಆಯುರ್ವೇದ ಮಹಾವಿದ್ಯಾಲಯ. ಹಾಗೆ ಕೇವಲ 4-5 ಅಷ್ಟೇ ಸರ್ಕಾರಿ ಮತ್ತು ಖಾಸಗಿಯಲ್ಲಿ 2 ಅಷ್ಟೇ ಆಯುರ್ವೇದ ಕಾಲೇಜುಗಳು ಇದ್ದವು. ಅದರಲ್ಲಿ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಒಂದು. ಆ ಮೊದಲು ನಮ್ಮ ಮಹಾವಿದ್ಯಾಲಯದಲ್ಲಿ ತಮ್ಮದೇ ಆದಂಥ ಒಂದು ಸುಸಜ್ಜಿತವಾದಂಥ ಕಾಸ್ಭಾಗದಲ್ಲಿ ಆಸ್ಪತ್ರೆ ಮತ್ತು ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದ್ದದ್ರಾಗಿದ್ದರಿಂದ ನಮ್ಮೆಲ್ಲ ಆಯುಷ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಥವಾ ಔಷಧಿಗಳನ್ನು ತಯಾರು ಮಾಡುವಂಥ ಅನುಭವ ಆಗಲಿ ಅಥವಾ ಪ್ರಾಕ್ಟಿಕಲ್ಸ್ ಆಗಲಿ ಭಾಳ ವ್ಯವಸ್ಥಿತವಾಗಿ ಒಂದು ಬೋಧನೆ ಮಾಡುವಂಥ ವ್ಯವಸ್ಥೆ ಆ ಕಾಲೇಜಿನಲ್ಲಿ ಇತ್ತು. ಹೀಗಾಗಿ ನನಗೆ ಬಹಳಷ್ಟು ಆಸಕ್ತಿ ಇದರಲ್ಲಿ ಬಂತು. ಅದಾದ ನಂತರ 1980ನೇ ಇಸ್ವಿಯಲ್ಲಿ ನನ್ನ ಪದವಿಯನ್ನು ನಾನು ಕೊನೆಯ ವರ್ಷದಲ್ಲಿ ಡಾಕ್ಟರ್ MC ಮೋದಿಯವರ ಒಂದು ಬಂಗಾರ ಪದಕದೊಂದಿಗೆ ನನ್ನ ಡಿಗ್ರಿಯನ್ನು ನಾನು ಪಡೆದುಕೊಂಡೆ. ಆಮೇಲೆ 1980ನೇ ಇಸ್ವಿಯಲ್ಲಿ ನಮ್ಮ ತಂದೆ ತಾಯಿಗಳ ಇಚ್ಛೆಯಂತೆ ಮುಧೋಳದಲ್ಲಿ ಆಗಸ್ಟ್ 17, 1980ನೇ ಇಸ್ವಿಯಿಂದ ನಾನು ನನ್ನ ವೈದ್ಯಕೀಯ ವೃತ್ತಿಯನ್ನು ಮುಧೋಳದಲ್ಲಿ ಇಲ್ಲಿವರೆಗೂ ಸುಮಾರು 43 ವರ್ಷಗಳಿಂದ ನಾನು ನಡೆಸಿಕೊಂಡು ಬರ್ತಾಯಿದ್ದೆ. ಅದ್ಭುತ, ತುಂಬ ರಿಚ್ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಈ AFIಗೆ ಏನಕ್ಕೆ ಎಂಟ್ರ್ ಆದ್ರಿ? ಏನು AFI ಇದು? ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಇದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ನಾವು 2009ನೇ ಇಸ್ವಿಯಲ್ಲಿ ಇದನ್ನು ಹುಟ್ಟು ಹಾಕಿದ್ದೀವಿ. ಇದಕ್ಕೆ ಕಾರಣ ಇಷ್ಟೇ, ನಾನು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಆಯುಷ್ ವೈದ್ಯರಿಗೆ ಸರ್ಕಾರಿ, ವಿಶೇಷವಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಹಲವಾರು ಬಹಳಷ್ಟು ಮುಂದುವರೆದಂಥ ಅಂತ ತಿಳ್ಕೊಂಡು ಜನ ಇತ್ತು. ನಮ್ಮ ಆಯುಷ್ ವೈದ್ಯರ ಬಗ್ಗೆ ಒಂಥರ ಅಸಡ್ಡೆ ಇತ್ತು. ಈ ಅಸಡ್ಡೆಯನ್ನು ನಾವು, ಅದು ಹ್ಯುಮಿಲೇಷನ್ ಅಂತ ನಾವು ಅಂತೀವಿ, ಅದನ್ನು ನಾವು ಅನುಭವಿಸಿದ್ದೀವಿ. ಆವಾಗ ನನಗೆ ಒಂದು ಯೋಚನೆ ಏನು ಬಂತು ಅಂದರೆ,
ನಮ್ಮ ಆಯುಷ್ ವೈದ್ಯರಿಗೆ ಒಂದು ತಮ್ಮದೇ ಆದಂಥ ಒಂದು ವೃತ್ತಿಪರ ಸಂಘಟನೆ ಬೇಕು, ಮತ್ತೊಂದು ವೇದಿಕೆ ಬೇಕು. ಅದರ ಮುಖಾಂತರ ನಮ್ಮೆಲ್ಲ ಆಯುಷ್ ವೈದ್ಯರಿಗೆ ಒಂದು ಗೌರವ ತರುವಂಥ ಒಂದು ವ್ಯವಸ್ಥೆಯನ್ನು, ಸಂಘಟನೆಯನ್ನು ನಾವು ಮಾಡಿದ್ದಾದರೆ ಅಲ್ಲಿ ನಮಗೆ ಆಗ್ತಕ್ಕಂಥ ತೊಂದರೆಗಳು, ಆಮೇಲೆ ನಮಗೆ ಬೇಕಾಗುವಂಥ ವ್ಯವಸ್ಥೆ ಮತ್ತು ಸಾರ್ವಜನಿಕರಲ್ಲಿ ಆಯುಷ್ ವೈದ್ಯರಿಗೆ ಒಂದು ಸರಿಯಾದ ತಿಳುವಳಿಕೆಯನ್ನು ಕೊಡುವಂಥ ಒಂದು ವೃತ್ತಿಪರ ಸಂಘಟನೆಯನ್ನು ಹುಟ್ಟಿ ಹಾಕಬೇಕನ್ನುವಂಥ ದೃಷ್ಟಿಯಿಂದ ಆಗ ನಾವೆಲ್ಲ ಗೆಳೆಯರು, ಆಯುಷ್ ಹಿರಿಯ ವೈದ್ಯರು ರಾಜ್ಯ ಮಟ್ಟದಲ್ಲಿ ಸೇರಿಕೊಂಡು, ಆವಾಗ ನಾನು ಈಗ ನೆನೆಸಬೇಕು ಆ ಸಂದರ್ಭದಲ್ಲಿ ಶ್ರೀ ಶ್ರೀಕಂಠಯ್ಯ ಅನ್ನುವಂಥವರು ನಮ್ಮ ಆಯುಷ್ ಕಮಿಷನರ್ ಆಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಹಾಕಿದ್ದೀವಿ. ಆಮೇಲೆ ನಾನು ಈ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ರಾಜ್ಯದ 3ನೇ ಅಧ್ಯಕ್ಷನಾಗಿ ನಾನು ಈಗ 5 ವರ್ಷಗಳ ಇಂದ ನಾನು ಅದನ್ನು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗಿ ಬರ್ತಾ ಇದ್ದೇನೆ. ಮತ್ತು ಇದರಿಂದ ಈ ಸಂಘಟನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಎಲ್ಲ ಆಯುಷ್ ವೈದ್ಯರಿಗೆ ಒಂದು ಸ್ಥೈರ್ಯ ತುಂಬುವಂಥದ್ದು, ಅವರಿಗೆ ದಿನನಿತ್ಯ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಅವರಿಗೆ ಒಂದು ಧೈರ್ಯ ಕೊಡುವಂಥದ್ದಾಗಲಿ, ವೃತ್ತಿಪರ ಒಂದು ಸಹಾಯ ಮಾಡುವಂಥದ್ದಾಗಲಿ, ಮತ್ತು ನಮ್ಮ ಸಂಘಟನೆ ಮುಖಾಂತರ ಎಲ್ಲ 31 ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಬ್ರ್ಯಾಂಚನ್ನು ನಾವು ಅಸ್ತಿತ್ವಕ್ಕೆ ತಂದಿದ್ದೇವೆ. ಅದರ ಮುಖಾಂತರ ಕಾಲಕ್ಕೆ ಕಂಟಿನ್ಯೂಷನ್ ಆಫ್ ಮೆಡಿಕಲ್ ಎಜುಕೇಷನ್ ಅನ್ನುವಂಥ CMEಸು, ಆಮೇಲೆ ಹೆಲ್ತ್ ಕ್ಯಾಂಪ್ಸು, ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಸರ್ಕಾರದ ಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಆಯುಷ್ ಪದ್ಧತಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಎಲ್ಲ ಸದಸ್ಯರು ಇಡೀ ರಾಜ್ಯದಾದ್ಯಂತ ಒಳ್ಳೆಯ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡು ನಮ್ಮ ಅಳಿಲು ಸೇವೆಯನ್ನು ನಾವು ಸಮಾಜಕ್ಕೆ ಮಾಡ್ತಾ ಬಂದಿದ್ದೀವಿ. ಅದ್ಭುತ. ನನಗೆ ಒಂದು ಮಾಹಿತಿ ಇದೆ. ಏನಪ್ಪ ಅಂದರೆ, ನಮ್ಮ ದೇಶದ್ದು ಈ ಆಯುಷ್ ಸಿಸ್ಟಮು ಮೂಲೆಯಲ್ಲೂ ಕರ್ನಾಟಕದಲ್ಲಿರೋರು ನಮ್ಮ ಆಯುಷ್ ಡಾಕ್ಟರ್ಸು. ಬಟ್ ಯಾಕೆ ಸರ್ಕಾರದಿಂದ ನಮಗೆ ಪಾಸಿಟಿವ್ ಆದಂಥ ಎನ್ವಿರಾನ್ಮೆಂಟ್ ಇಲ್ಲ, AFA ಬರಲೇಬೇಕಾದಂಥ ಪರಿಸ್ಥಿತಿ ಏನಕ್ಕೆ ಬಂತು ನಿಮ್ಮ ಪ್ರಕಾರ? ಎಲ್ಲಿ ಮಿಸ್ಟೇಕ್ ಆಗಿದೆ? ನಮ್ಮಲ್ಲಿ ಒಂದು ವೃತ್ತಿಪರ ಸಂಘಟನೆ ನಮ್ಮ ಆಯುಷ್ ವೈದ್ಯರಿಗೆ ಇರಲಾರದು ಒಂದು ಮೊದಲೇ ಕೊರತೆ ಇತ್ತು. ಹೀಗಾಗಿ ಅಲ್ಲಲ್ಲಿ ನಮ್ಮ ಆಯುಷ್ ವೈದ್ಯರು ಇವತ್ತು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರೂ ಕೂಡ, ಅವರ ಅವಶ್ಯಕತೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಇದ್ದರೂ ಕೂಡ, ಒಂದು ವೃತ್ತಿಪರ ಸಂಘಟನೆ ಇರಲಾರ್ದಕ್ಕೆ ಒಂದು ಸಂಘಟನೆ ಮುಖಾಂತರ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇದ್ದಿದ್ದಿಲ್ಲ. ಅವ್ರಿಗೆ ಬೇಕಾಗುವಂಥ ಸೌಲಭ್ಯ ಆಗಲಿ ಅಥವಾ ಏನು ಕಾನೂನಾತ್ಮಕ ತೊಂದರೆಗಳಿದ್ದಾವೆ, ಯಾವಾಗ ಅಂದ್ರೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ರೋಗಿಗಳಿಗೆ ಏನು ಪ್ರಾಥಮಿಕ ಹಂತದಲ್ಲಿ ನಮ್ಮ ವೈದ್ಯರು ಚಿಕಿತ್ಸೆ ಕೊಡ್ತಾರೆ, ಅಲ್ಲಿ ಕೆಲವೊಂದು ಕಾನೂನಾತ್ಮಕ ತೊಂದರೆಗಳಿದ್ದಾವೆ. ಅದಕ್ಕೆ ನಮಗೆ ಕಾನೂನಾತ್ಮಕ ಒಂದು ರಕ್ಷಣೆ ನಮ್ಮ ವೈದ್ಯರಿಗೆ ಎಲ್ಲರಿಗೂ ಸಿಗಬೇಕು. ಅವರು ಒಂದು ಭಯ ಬಿಟ್ಟು ಧೈರ್ಯದಿಂದ ಜನರ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಸರ್ಕಾರ ಮಟ್ಟದಲ್ಲಿ ಕಾಲಕ್ಕೆ ನಮ್ಗೆ ಆಗ್ತಕ್ಕ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡೋದಾಗಲಿ, ವಿನಂತಿ ಮಾಡ್ಕೊಳ್ಳೋದಾಗಲಿ, ಸಭೆಯನ್ನು ಸೇರಿಕೊಂಡು ನಾವು ಸರ್ಕಾರ ಮಟ್ಟದಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮ ಹಾಸ್ಪಿಟ್ಲ್ ಬಗ್ಗೆ ಬರೋಣ. ನಾವು ಸ್ವಲ್ಪ ಸಂಶೋಧನೆ ಮಾಡಿದ್ವಿ ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ. ಬಿರಾದಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಕ್ಕಪ್ಪ ಫೇಮಸ್ಸು ಅಂತ ನೋಡಿದಾಗ 2 ವಿಚಾರ ಬಂತು. ಎಲ್ಲೂ ಕ್ಯೂರ್ ಆಗದಿರೋದು ಇಲ್ಲಿ ಕ್ಯೂರ್ ಆಗುತ್ತೆ ಅಂತ. ಕರ್ನಾಟಕದಲ್ಲಿ ಮೂಲೆಯಿಂದ ಬೆಂಗಳೂರಿಂದ ಜನ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೆಂಗಳೂರಿಂದ ನಿಮ್ಮ ಮುಧೋಲ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬರ್ತಾರೆ. ಏನಕ್ಕೆ ಅಂದರೆ ಒಂದು ಆರ್ಪಿಸು, ಇನ್ನೊಂದು ಡಯಾಬಿಟಿಸು. ಏನು ಸರ್ ನಿಮ್ಮ ವಿಶೇಷತೆ? ಯಾಕೆ ಇಷ್ಟೊಂದು ಡಿಮ್ಯಾಂಡ್ ನಿಮ್ಮ ಹಾಸ್ಪಿಟ್ಲು? ಇದು ನಮ್ಮ ಆಸ್ಪತ್ರೆನೇ ಎಲ್ಲ ಅದು ಕ್ಯೂರ್ ನಾವಿಂದ ಮಾಡ್ತೀವಿ ಅನ್ನುವಂಥದ್ದು ಸ್ವಲ್ಪ ಅತಿಶಯೋಕ್ತಿ ಆಗ್ಬೋದೇನೋ. ಆದರೆ ನಾನು ನೋಡಲಿಕ್ಕಾಗಿ ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಇತ್ತೀಚೆಗೆ ಈ 20 ವರ್ಷಗಳಲ್ಲಿ ಬಹಳಷ್ಟು ಜನರಿಗೆ ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಥವಾ ಡಯಾಬಿಟಿಸ್ ಏನು ಅಂತೀವಲ್ಲ, ಇದು ಬಹಳಷ್ಟು ಜನರಿಗೆ ಇದು ಬರ್ತಾ ಇದ್ದು ನಾವು ನೋಡಿದ್ವಿ. 20 ವರ್ಷದಲ್ಲಿ ಬಹಳಷ್ಟು ಜನರು ಇದರಿಂದ ಬಳಲ್ತಾ ಇದ್ದಾರೆ. ನಾನು ಅಭ್ಯಾಸ ಮಾಡಲಿಕ್ಕಾಗಿ ಅಥವಾ ಹಲವಾರು CMEಗಳು ಮತ್ತು ಸಭೆಯಲ್ಲಿ ಅಥವಾ ಕಾನ್ಫರೆನ್ಸ್ನಲ್ಲಿ ನಾನು
ಪಡೆದಂಥ ಅನುಭವ ಮತ್ತು ಡಿಸ್ಕಷನ್ನಲ್ಲಿ ಆದಂಥ ಒಂದು ವಿಚಾರ ನಿಮಗೆ ಇಲ್ಲಿ ಹೇಳಲೇಬೇಕು. ಯಾಕಂದರೆ ನಾವು ಆಧುನಿಕ ಮೆಡಿಕಲ್ ಬುಕ್ಸ್ನಲ್ಲಿ ಅಥವಾ ಗ್ರಂಥಗಳಲ್ಲಿ ಇದೊಂದು ಶ್ರೀಮಂತರ ರೋಗ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲು, ಯಾರು ಚಲನಶೀಲಹೀನರಾಗಿ ಒಂದೇ ಕಡೆ ಕುಂತು ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಇರ್ತದೆ, ಊಟ ಭಾಳ ಮಾಡ್ತಾರೆ, ಅವರು ಐಷಾರಾಮ ಜೀವನ ಇದ್ದವ್ರಿಗೆ ಇದು ರೋಗ ಬರ್ತದೆ ಅನ್ನುವಂಥದ್ದು ಪುಸ್ತಕದಲ್ಲಿ ಪಾಶ್ಚಿಮಾತ್ಯ ಮೆಡಿಕಲ್ ಬುಕ್ಸ್ನಲ್ಲಿ ಬರೆದಿದ್ದಾರೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಗ್ರಾಮೀಣ ಭಾಗದ ಪ್ರತಿಯೊಬ್ಬ ರೈತ ಕೂಲಿ ಕಾರ್ಮಿಕ ಇವತ್ತು ಈ ಒಂದು ರೋಗಕ್ಕೆ ಇವತ್ತು ಬಳಲ್ತಾ ಇದ್ದಾನೆ. ಯಾಕೆ ಬಳಲ್ತಾ ಇದ್ದಾನೆ ನಾವು ವಿಚಾರ ಮಾಡಲಿಕ್ಕಾಗಿ, ಇದು ಕೇವಲ ನಮ್ಮ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ನಿಂದ ಬರ್ತಕ್ಕಂಥ ವ್ಯಾಧಿ ಅಲ್ಲ, ಇದಕ್ಕೆ ಇನ್ನೇನೋ ಬೇರೆ ಕಾರಣ ಇದೆ. ಅದು ವಿಶೇಷವಾಗಿ ನಮ್ಮ ಆಹಾರ ಇರ್ಬೋದು, ನಮ್ಮ ವಿಹಾರ ಇರ್ಬೋದು, ನಾವು ಇರ್ತಕ್ಕಂಥ ಜೀವನ ಪದ್ಧತಿ ಇರ್ಬೋದು, ಇದರಲ್ಲಿ ನಾವು ತಪ್ಪಿ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಭಾಳಷ್ಟು ಬಂದದ್ದನ್ನು ನೋಡಿ ಈ ಗ್ರಾಮೀಣ ಭಾಗದ ಜನರಿಗೆ ಈ ರೋಗ ಬರ್ತಾ ಇದ್ದದ್ದನ್ನು ನಾನು ಕಂಡುಕೊಂಡೆ. ಆವಾಗ ನನಗನಿಸ್ತು, ಇವತ್ತು ಅನುಕೂಲಸ್ಥರಿದ್ದವರು ಬೇರೆ ಬೇರೆ ಅದರ ಮೇಲೆ ಇರ್ತಕ್ಕಂಥ ಸ್ಪೆಷಲಿಸ್ಟ್ಗಳ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅವರು ಗುಣಪಡಿಸ್ಕೋಬೋದು ಅಥವಾ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಗ್ರಾಮೀಣ ಭಾಗದ ಬಡವರು, ಕೂಲಿ ಕಾರ್ಮಿಕರು, ಕಡು ಬಡವರು ಎಲ್ಲಿ ಹೋಗಬೇಕು? ಅದಕ್ಕೆ ನಾನು ಹೆಚ್ಚು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅಂಥ ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಿಂದ ಕನಿಷ್ಠ ಖರ್ಚಿನಲ್ಲಿ ಅವ್ರಿಗೆ ಗುಣಪಡಿಸುವಂಥ ದೃಷ್ಟಿಯಿಂದ ಆಗಲಿ ಅಥವಾ ಆ ರೋಗವನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ನಾನು ಭಾಳಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದಕ್ಕೆ ನನ್ನಲ್ಲಿ ಬಹಳಷ್ಟು ಜನ ಅವರು ಬರ್ತಾರೆ. ಹಾಗೆಯೇ ಇನ್ನೊಂದು ತಾವು ಹೇಳಿದ್ರಿ, ಹರ್ಪಿಸ್ ಜೋಸ್ಟರ್ ಅಂತ ತಿಳ್ಕೊಂಡು, ಇದಕ್ಕೆ ನಾವು ಸರ್ಪ ಸುತ್ತ ಅಂತೀವಿ, ಸರ್ಪ ಹುಣ್ಣು ಅಂತ ಕರಿತೀವಿ ನಾವು ಆಡು ಭಾಷೆಯಲ್ಲಿ. ಇದು ಇತ್ತೀಚೆಗೆ ಇದು ಒಂದು ವೈರಲ್ ಡಿಸೀಸು, ಇದು ವೈರಸ್ನಿಂದ ಬರ್ತಕ್ಕಂಥದ್ದು. ಹರ್ಪಿಸ್ ಅಂತ ವೈರಸ್ನಿಂದ ಇದು ಬರ್ತದೆ. ವಿಶೇಷವಾಗಿ ಇದು ಯಾರಲ್ಲಿ ಬರ್ತದೆ? ಯಾರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ, ಹಲವಾರು ಕಾರಣಗಳಿಂದ ಬೇರೆ ಬೇರೆ ವ್ಯಾಧಿಗಳು ಅವರಲ್ಲಿ ಶರೀರದಲ್ಲಿ ಇರೋದರಿಂದ ಈ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆಯಾಗಿ ಈ ರೋಗ ಇವತ್ತು ಬರ್ತಾ ಇದೆ. ಇತ್ತೀಚೆಗೆ ಅದು 10 ವರ್ಷದ ಈಚೆಗೆ ಬಹಳಷ್ಟು ಜನರಿಗೆ, ಚಿಕ್ಕ ಮಕ್ಕಳಿಗೆ, ವಯೋವೃದ್ಧರಿಗೆ ಮತ್ತು ವಿಶೇಷವಾಗಿ ಈ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇದ್ದವ್ರಿಗೆ ಈ ರೋಗ ಇವತ್ತು ಬರ್ತಾ ಇದೆ. ಅದನ್ನು ನಾವು ವ್ಯವಸ್ಥಿತವಾಗಿ ಉಪಚಾರ ಮಾಡಿದಾಗ ಬಹಳಷ್ಟು ಜನರಿಗೆ ಗುಣ ಹೊಂದಿದ್ದನ್ನು ಪೇಷಂಟನ್ನು ಪೇಷಂಟ್ಗೆ ಹೇಳಿ ಮತ್ತೊಬ್ಬರಿಗೆ ಹೇಳಿ ಈ ರೀತಿ ಅದು ಎಲ್ಲರಿಗೂ ಪ್ರಚಾರ ಆಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಗುಣ ಆಗಿದ್ದನ್ನು ಕಂಡುಕೊಂಡು ತಮ್ಮಷ್ಟು ತಾವ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅದು ನನ್ನ ಸೌಭಾಗ್ಯನೂ ಕೂಡ. ಅವರ ಸೇವೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಅವ್ರು ಗುಣ ಹೊಂದಿದ್ದನ್ನು ಬಂದು ಅವರು ಸಂತೋಷ ನಮ್ಮ ಮುಂದೆ ವ್ಯಕ್ತ ಮಾಡಿದಾಗ ನನಗೆ ಬಹಳಷ್ಟು ಒಂದು ಆನಂದ ಆಗ್ತಾ ಇದೆ. ನೋಡಿ, ಈ ಸಂದರ್ಭದ ವಿಚಾರ ಹೇಳಬೇಕು, ಇವರು ವರ್ಡ್ ಆಫ್ ಮೌತಿಂದ ಜನ ಬರ್ತಾವ್ರೆ ಅಂತಂದರು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವ್ರು ಹಾಸ್ಪಿಟ್ಲಿಗೆ ಎಲ್ಲೂ ಅಡ್ವರ್ಟೈಸ್ಮೆಂಟೇ ಮಾಡಲ್ಲ. ಯಾಕೆ ವರ್ಡ್ ಆಫ್ ಮೌತು ಅಂದರೆ, ಬೇಸಿಕಲಿ ಇವರೊಬ್ಬ ರೋಟೇರಿಯನ್ನವರು. ರೋಟ್ರಿ ಕ್ಲಬ್ಬಲ್ಲಿ ಅಪಾರವಾದಂಥ ಸೇವೆ ಮಾಡಿದ್ದಾರೆ. ಆ ಸೇವೆ ಮನೋಭಾವ ಇಲ್ಲೂ ಕೂಡ ನಾವು ಕಾಣ್ಬೋದು. ಸರ್, ರೋಟ್ರಿ ಜರ್ನಿ ಬಗ್ಗೆ ಒಂಚೂರು ಬ್ರೀಫಾಗಿ ಹೇಳ್ಬಿಡಿ ಸರ್. ನಾನು ಮೊದಲಿಂದ ಸಮಾಜ ಸೇವೆಯಲ್ಲಿ ನನ್ನ ಸ್ಕೂಲ್ ಡೇಸ್ನಿಂದನ ಸಾರ್ವಜನಿಕ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನನ್ನಷ್ಟು ನಾನು ಭಾಳ ಭಾಗವಹಿಸ್ತಿದ್ದೆ. ಅದೊಂದು ನನ್ನ ಸೌಭಾಗ್ಯ. 1982ನೇ ಇಸ್ವಿಯಲ್ಲಿ ರೋಟ್ರಿ ಸಂಸ್ಥೆ ಮುಧೋಳದವರು ನನ್ನ ಸದಸ್ಯ ಆಗಲಿಕ್ಕೆ ನನಗೆ ಆಮಂತ್ರಣ ಕೊಟ್ಟರು. ದೇ ಇನ್ವೈಟೆಡ್ ಮಿ ಟು ಬಿಕಮ್ ದ ರೋಟೇರಿಯನ್. ಸೊ ಐ ವಾಸ್ ಸೋ ಪ್ರೌಡ್. ನನಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ತು 82ನೇ ಇಸ್ವಿಯಲ್ಲಿ ರೋಟ್ರಿ ಸದಸ್ಯನಾಗಿ ಸೇರ್ಕೊಂಡ ಮೇಲೆ. ಹಾಗೆಯೇ ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಮಾಡುವಂಥ ರೋಟ್ರಿ ಸಂಸ್ಥೆಯ ಏನು ಒಂದು ಅಂಗ ಇದೆ, ಕಮ್ಯುನಿಟಿ ಸರ್ವಿಸು, ಇಂಟರ್ನ್ಯಾಷನಲ್ ಸರ್ವಿಸು, ಆಮೇಲೆ ಇವೆಲ್ಲ ಬೇರೆ ವೊಕೇಶ್ನಲ್ ಸರ್ವಿಸು. ಈ ಒಂದು ಸರ್ವಿಸ್ನಲ್ಲಿ, ಕಮ್ಯುನಿಟಿ ಸರ್ವಿಸ್ನಲ್ಲಿ ನಮ್ಮ ದೇಶದಲ್ಲಿ ಸಾಮಾಜಿಕ ಸೇವೆ ಮಾಡಲಿಕ್ಕೆ ರೋಟ್ರಿ ಒಂದು ಅದ್ಭುತವಾದಂಥ ಒಂದು ವೇದಿಕೆ. ಅಲ್ಲಿ ನನಗೆ ಸಾಕಷ್ಟು ನನ್ನ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ, ಲೀಡರ್ಶಿಪ್ ಡೆವಲಪ್ ಮಾಡಿಕೊಳ್ಳಿಕ್ಕೆ ರೋಟ್ರಿಯಿಂದ ಭಾಳಷ್ಟು ಸಹಾಯ ಆಯಿತು. ಹಾಗೆ ನಾನು 87ನೇ ಇಸ್ವಿಯಲ್ಲಿ ನಮ್ಮ ಮಾತೃ ಸಂಸ್ಥೆ ರೋಟ್ರಿ ಕ್ಲಬ್ ಆಫ್ ಮುಧೋಳದ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದೆ. ಆ ಸಂದರ್ಭದಲ್ಲಿ ನಾನು ಹೇಳಬೇಕು, ನಾನು ಮುಧೋಳ ತಾಲೂಕಿನಲ್ಲಿ ಒಂದು ಬೃಹತ್ವಾದಂಥ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗು ಆಪರೇಷನ್ ಕ್ಯಾಂಪು
ನಾನು ಮಾಡಿದೆ. ಇವತ್ತಿಗೂ ಒಂದು ಸಿಂಗಲ್ ಕ್ಯಾಂಪ್ನಲ್ಲಿ ಅಷ್ಟೊಂದು ಪೇಷಂಟ್ಗಳನ್ನು ಈ ಟ್ಯುಬೆಕ್ಟಮಿ ಇರ್ಬೋದು, ವ್ಯಾಸೆಕ್ಟಮಿ ಇರ್ಬೋದು, ಇವತ್ತಿಗೂ ಅದು ನಮ್ಮ ಸಂಸ್ಥೆಯಲ್ಲಿ ಅದೊಂದು ರೆಕಾರ್ಡು. ಅಂಥ ಒಂದು ಅದ್ಭುತವಾದಂಥ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ದೇಣಿಗೆಯನ್ನು ತೆಗೆದುಕೊಂಡು ಸರ್ಕಾರದ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾನು ರೋಟ್ರಿ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಅದು ಬೃಹತ್ವಾದಂಥ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಕ್ಯಾಂಪನ್ನು ನಾನು ಮಾಡಿದ್ದು ಹೆಮ್ಮೆ ನನಗಿದೆ. ಹಾಗೆಯೇ ರೋಟ್ರಿ ಸಂಸ್ಥೆಯವರು ನನ್ನ ಸೇವೆಯನ್ನು ಮೆಚ್ಚಿ ಬೇರೆ ಬೇರೆ ಹುದ್ದೆಗಳನ್ನು ಡಿಸ್ಟಿಕ್ ಲೆವೆಲ್ದಲ್ಲಿ 3170 ಡಿಸ್ಟಿಕ್ ಲೆವೆಲ್ದಲ್ಲಿ ಪಲ್ಸ್ ಪೋಲಿಯೋ ಪ್ರೋಗ್ರಾಮಕ್ಕೆ ನಾನು ಚೇರ್ಮನ್ ಆಗಿ ಮಾಡಿದರು. ಆ ಪೋಲಿಯೋ ನಿವಾರಣೆಯಲ್ಲಿ ನಾನು ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ನನಗೆ ಭಾಳಷ್ಟು ಅದು ಸ್ಯಾಟಿಸ್ಫ್ಯಾಕ್ಷನ್ನು ಸಹಿತ ಕೊಡ್ತು. ಆವಾಗ ನಮ್ಮ ಹಳ್ಳಿಗಳಲ್ಲಿ ಈ ಪೋಲಿಯೋ ವ್ಯಾಕ್ಸಿನ್ ಹಾಕಿಸುವಂಥದ್ದು ಸರ್ಕಾರದ ಕಾರ್ಯಕರ್ತರು ಹೋದಾಗ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡ್ತಿದ್ದಿಲ್ಲ. ಪ್ರತಿಯೊಂದು ಊರಲ್ಲಿ ಡಂಗ್ರ ಹೊಡಿಸೋದು, ಚಾವಡಿಯಲ್ಲಿ ಕೂರಿಸೋದು, ಮಕ್ಕಳನ್ನ ಮತ್ತು ಇವ್ರನ್ನ ಕೇಳಿ ಮೊದಲು ಒಂದು ಸಿನಿಮಾ ಹಾಕ್ತಿದ್ದೆ ನಾವು, ಸೀರಿಯಲ್ದು ಹಾಕಿ ಜನರನ್ನ ಅಟ್ರಾಕ್ಟ್ ಮಾಡುವಂಥದ್ದು ಮಾಡಿ ಜನರೆಲ್ಲ ಸೇರಿ ಆದಮೇಲೆ ನಾವು ಪೋಲಿಯೋದ ಬಗ್ಗೆ ತಿಳುವಳಿಕೆ ಕೊಟ್ಟು ಆಮೇಲೆ ಇದು ಕ್ಯಾಂಪೇನಿಂಗ್ ಮುಗಿದ ಮೇಲೆ, ಪ್ರಚಾರ ಮುಗಿದ ಮೇಲೆ, ತಿಳುವಳಿಕೆ ಕೊಟ್ಟಾದಮೇಲೆ ಆವಾಗ ವ್ಯಾಕ್ಸಿನೇಷನ್ ನಮ್ಮದು ಏನು ರೋಟ್ರಿ ವತಿಯಿಂದ ರೋಟ್ರಿ ಮತ್ತು ಯುನಿಸೆಫ್ ಮತ್ತು WHO ಸೇರಿ ಇದೇನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಆವಾಗ ಹೋದಾಗ ಜನರು ಅದನ್ನು ಸಹಜವಾಗಿ ಸ್ವೀಕಾರ ಮಾಡುವಂಥದ್ದು ಅದು ಬಂತು. 1986ನೇ ಇಸ್ವಿ ಒಳಗೆ ಅದು ರೋಟ್ರಿ ಇದನ್ನು ಇನಿಷಿಯೇಟ್ ಮಾಡಿತ್ತು, ಏನು ಪೋಲಿಯೋ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ. ಅದು ಬಹಳಷ್ಟು ನನಗೆ ಒಂದು ಸಮಾಧಾನ ಕೊಟ್ಟಂಥ ಒಂದು ವಿಷಯ. ಅದನ್ನೆಲ್ಲನೂ ಮೆಚ್ಚಿ ರೋಟ್ರಿ ಡಿಸ್ಟಿಕ್ 3170ದವರು 2003ನೇ ಇಸ್ವಿಯಲ್ಲಿ ನನ್ನ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಟೀಮ್ ಲೀಡರ್ ಅಂಥೇಳಿ ಆಯ್ಕೆ ಮಾಡಿ ನನ್ನನ್ನು ಅಮೇರಿಕಾ ದೇಶಕ್ಕೆ 4 ಜನರ ನಾನ್ ರೋಟೇರಿಯನ್ಸ್ ಟೀಮ್ ತಗೊಂಡು ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಇನ್ನಿತರ ಒಂದು ಅಧ್ಯಯನ ಮಾಡಲಿಕ್ಕೆ ಅಮೇರಿಕಾ ದೇಶಕ್ಕೆ 5 ವಾರಗಳ ಕಾಲ ನನ್ನ ಗ್ರೂಪ್ ಸ್ಟಡಿ ಲೀಡರು GSC ಲೀಡರ್ ಅಂತೇಳಿ ರೋಟ್ರಿ ಸಂಸ್ಥೆಯಿಂದ ಕಳಿಸಿಕೊಟ್ಟಿದ್ರು. ಅದು ನನ್ನ ಜೀವನದಲ್ಲಿ ಅತಿ ಒಂದು ಶ್ರೇಷ್ಠವಾದ ಮತ್ತು ಅಗದಿ ಸಂತೃಪ್ತಿ ಕೊಟ್ಟಂಥ ಒಂದು ಹುದ್ದೆ ಅಥವಾ ಒಂದು ಏನಾದರೂ ಒಂದು ರೋಟ್ರಿಯಿಂದ ಸಿಕ್ಕಿದ್ರೆ ನನಗೆ ಭಾಳಷ್ಟು ಸಂತೋಷ ಆಗ್ತದೆ. ಇದು ನನ್ನ ರೋಟ್ರಿಯ ಒಂದು ಜರ್ನಿ. ಡಾಕ್ಟ್ರೇ, ನಿಮಗೆ 43 ವರ್ಷ ಅನುಭವ ಇದೆ. ಜೊತೆಲಿ ಏನು ಅಂದರೆ ಬರೀ ನಿಮ್ಮ ಉದ್ದೋಳು ಬಾಗಲಕೋಟೆ ಅಲ್ಲ, ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ನಿಮ್ಮ ರೋಟ್ರಿ ಮುಖಾಂತರ ಎಂಟೈರ್ ವರ್ಲ್ಡ್ ನೀವು ಓಡಾಡಿದ್ದೀರ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಈ ಡಯಾಬಿಟೀಸ್ ಆಗಲಿ, RPS ಆಗಲಿ, ಯಾವುದೇ ಕಾಯಿಲೆ ಬರಬಾರ್ದಪ್ಪ, ಆರೋಗ್ಯಕರವಾಗಿರ್ಬೇಕು, ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂತ ತಮ್ಮ ಅನುಭವದ ಮಾತುಗಳು. ನಾನು ಒಬ್ಬ ಆಯುರ್ವೇದ ವೈದ್ಯನಾಗಿ ಈ ಆಯುಷ್ ಪದ್ಧತಿಗಳ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಸೂಕ್ತವಾದಂಥ ವಿಚಾರಗಳನ್ನು ಆಯುಷ್ ವೈದ್ಯ ಪದ್ಧತಿಯಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಒಂದು ಆಹಾರ, ಮತ್ತೊಂದು ವಿಹಾರ. ಇದು ಭಾಳಷ್ಟು ದೊಡ್ಡ, ಇದರಲ್ಲಿ ಭಾಳಷ್ಟು ವಿಚಾರಗಳು ಅಡಕಗೊಂಡಂಥ ಒಂದು ಶಬ್ದ, ಆಹಾರ ಮತ್ತು ವಿಹಾರ. ಇತ್ತೀಚೆಗೆ ಆಹಾರದಲ್ಲಿ ಏನಾಗಿದೆ, ನಮ್ಮ ಜನರಲ್ಲಿ ನಾವು ಕೇವಲ ಕಾರ್ಬೋಹೈಡ್ರೇಟನ್ನು ತಿನ್ನುವಂಥದ್ದು ಹೆಚ್ಚಾಗಿದೆ. ಎಣ್ಣೆ ದಿನಸ ಹೆಚ್ಚು ತಿಂತೀವಿ, ನಾವು ಕರ್ದದ ಪದಾರ್ಥ ಹೆಚ್ಚು ತಿಂತೀವಿ, ಬೇಕರಿ ಪದಾರ್ಥಗಳನ್ನ ಹೆಚ್ಚಿಗೆ ತಿಂತೀವಿ. ಮೊದಲ ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿತ್ತು, ನಮ್ಮ ಹಿರಿಯರ ಆಹಾರ ಪದ್ಧತಿ, ಅದು ನಮ್ಮ ಶರೀರಕ್ಕೆ ಯೋಗ್ಯವಾದಂಥ ಆಹಾರ ಪದ್ಧತಿ ಇತ್ತು. ಇತ್ತೀಚೆಗೆ 20 ವರ್ಷಗಳ ಈಚೆಗೆ ಆಹಾರ ಪದ್ಧತಿಯಲ್ಲಿ ಅಮೂಲಾಗ್ರವಾದಂಥ ಒಂದು ಬದಲಾವಣೆ ಆಗಿದೆ. ಅದು ಒಳ್ಳೆಯ ಬದಲಾವಣೆ ಆಗಿಲ್ಲ, ಕೆಟ್ಟ ಬದಲಾವಣೆ ಆಗಿದೆ. ಇವು ಚಿಕ್ಕ ಮಕ್ಕಳು ಹಿಡ್ಕೊಂಡು ಬೊಜ್ಜು ಅನ್ನುವಂಥದ್ದು, ಶರೀರದಲ್ಲಿ ಬೇಡಾದ ಒಂದು ಬೊಜ್ಜು ಅಲ್ಲಿ ಕೂಡಿಕೊಂಡು ವಜನ್ ಹೆಚ್ಚಾಗಿ ತೂಕ ಹೆಚ್ಚಾದ ಮೇಲೆ ಈ ವ್ಯಾಧಿಗಳು, ವಿಶೇಷವಾಗಿ ಡಯಾಬಿಟಿಸು, ಬ್ಲಡ್ ಪ್ರೆಷರು ಇವೆಲ್ಲ ಬಂದ ಮೇಲೆ ಅದರ ಹಿಂದೆ ಕಿಡ್ನಿ ಡಿಸೀಸು, ಹಾರ್ಟ್ ಡಿಸೀಸು, ಆಮೇಲೆ ಆರ್ಥ್ರೈಟಿಸು ಅಥವಾ ಸಂಧಿವಾತ ಇವೆಲ್ಲವೂ ಹೆಚ್ಚಾಗ್ತವೆ. ಅದಕ್ಕೆ ನಾವು ಮುಖ್ಯವಾಗಿ ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ, ನಾವು ಚಲನಶೀಲರಾಗಿರಬೇಕು, ವ್ಯಾಯಾಮ ಮಾಡಬೇಕು. ಮೊದಲೇದು ಯಾವುದೇ ಒಂದು ವ್ಯಕ್ತಿ ಪ್ರತಿನಿತ್ಯ ತನ್ನ ಶರೀರದ ಬಗ್ಗೆ ಗಮನ ಕೊಟ್ಟು ತಾನು ಯಾವುದೇ ರೀತಿ ತನಗಾಗುವ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು. ಅದು ಯೋಗ ಇರ್ಬೋದು ಅಥವಾ
ಆಸನಗಳು ಇರ್ಬೋದು, ಪ್ರಾಣಾಯಾಮಗಳು ಇರ್ಬೋದು, ಅಥವಾ ಶಾರೀರಿಕ ಶ್ರಮ ಪಡುವಂಥ ಯಾವುದೇ ಉದ್ಯೋಗ ಇರ್ಬೋದು, ಆಟ ಪಾಠ ಇರ್ಬೋದು, ಎಲ್ಲದರಲ್ಲಿಯೂ ಸಹಿತ ನಾವು ಸಕ್ರಿಯವಾಗಿ ಇದರಲ್ಲಿ ಭಾಗಿಯಾಗುವ ಮೂಲಕ ನಮ್ಮ ಶರೀರದಲ್ಲಿ ಚಯಾಪಚಯ ಏನು ಕ್ರಿಯೆ ಇರ್ತದೆ ಅದಕ್ಕೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಶಾರೀರಿಕ ಚಟುವಟಿಕೆಗಳು ಇರಬೇಕು. ಹಾಗೆಯೇ ಆಹಾರದಲ್ಲಿ ನಾವು ಇತ್ತೀಚೆಗೆ ಹೊಸ ಸಂಶೋಧನೆಗಳ ಪ್ರಕಾರ ಎಡಿಬಲ್ ಆಯಿಲ್ ಯೂಸೇಜ್ ಏನಿದೆ ಅಥವಾ ಅಡಿಗೆ ಎಣ್ಣೆಯನ್ನು ಉಪಯೋಗ ಮಾಡ್ತೀವಿ, ಆ ಅಡಿಗೆ ಎಣ್ಣೆಯನ್ನು ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ತಾಯಂದಿರು, ಸಹೋದರಿಯರು ಇವರೇನಿದ್ದಾರೆ ಇಡೀ ಕುಟುಂಬದ ಆರೋಗ್ಯ ಅವ್ರ ಕೈಯಲ್ಲಿ ಇರ್ತದೆ. ಎಷ್ಟು ಎಣ್ಣೆ ನಾವು ಅಡುಗೆಗೆ ಹಾಕಬೇಕು, ಯಾವ್ಯಾವ ಪದಾರ್ಥದಲ್ಲಿ ಏನೇನು ಪೌಷ್ಟಿಕಾಂಶಗಳು ಇರ್ತಾವ ಅನ್ನುವಂಥದ್ದನ್ನು ತಾಯಂದಿರು, ಸಹೋದರರು ವಿಚಾರ ಮಾಡಿ ತಮ್ಮ ಮಕ್ಕಳಿಗೆ, ತಮ್ಮ ಯಜಮಾನರಿಗೆ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಆಹಾರ ತಯಾರು ಮಾಡಿ ಕೊಟ್ಟದ್ದಾದರೆ ಈ ರೋಗಗಳನ್ನು ಹತೋಟಿಯಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಅಂದರೆ ಹೆಣ್ಮಕ್ಳೇ ಡಾಕ್ಟರ್ ಆಗಬೇಕು. ಅಡುಗೆ ಮನೆಯಲ್ಲಿಂದ ಆಹಾರ ತಯಾರಾಗೋದು. ಮತ್ತು ಇತ್ತೀಚೆಗೆ ಭಾಳಷ್ಟು ಜನ ಹೊರಗೆ ತಿನ್ನುವಂಥದ್ದು ಅನಿವಾರ್ಯನೂ ಕೂಡ. ಕೆಲವು ಜನರಿಗೆ ಏನೋ ನೌಕರಿ ಮಾಡ್ತಿರ್ತಾರ, ವ್ಯವಸ್ಥೆ ಇರೋದಿಲ್ಲ, ಅನಿವಾರ್ಯನೂ ಕೂಡ. ಇದು ಸಾರ್ವಜನಿಕರ ಜವಾಬ್ದಾರಿನೂ ಕೂಡ. ಇವತ್ತು ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಇನ್ನಿತರ ಊಟ ಕೊಡುವಂಥ ವ್ಯವಸ್ಥೆ ಇದ್ದಂಥ ಏನು ಹೋಟೆಲ್ಸ್ಗಳಿದಾವೆ, ಅವರು ಸಹಿತ ನಾವು ಸಮಾಜಕ್ಕೆ ಅಥವಾ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಗ್ರಾಹಕರಿಗೆ ಆರೋಗ್ಯಪೂರ್ಣವಾದಂಥ ಒಂದು ಆಹಾರ ಕೊಡಬೇಕಲ್ಲ. ನಾವು ಕೇವಲ ಅವರ ಲಾಭ ಅಥವಾ ಅವ್ರ ಉದ್ಯೋಗ ಒಂದು ಕಡೆ ಒಂದು ಭಾಗ ಆದರೆ, ನಿಮ್ಮ ಆರೋಗ್ಯವಂತ ಸಮಾಜ ಇದ್ರೇ ತಾನೇ ತಮಗೆ ಗಿರಾಕಿ ಬರೋದಾಗಲಿ, ಸಮಾಜದಲ್ಲಿ ಇರ್ತಕ್ಕಂಥ ಜನರು ಸರಿಯಾಗಿ ಇರಬೇಕಾದ್ರೆ ಅವ್ರಿಗೂ ಸಹಿತ ಅಷ್ಟೇ ಜವಾಬ್ದಾರಿ ಇರ್ತದೆ. ಇವತ್ತು ನಾನು 70 ವರ್ಷ ನನಗೆ ಯಾವುದೇ ಜಾಯಿಂಟ್ ಪೇನ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಯಾವುದೇ ರೀತಿಯಿಂದ ಗುಳಿಗೆ ತಗೊಳ್ಳುವಂಥ ವ್ಯಾಧಿಗಳಿಲ್ಲ. ಅದು ಕೇವಲ ನನ್ನಲ್ಲಿ ಆಹಾರ ಪದ್ಧತಿ ಮತ್ತು ನಾನು ದಿನನಿತ್ಯ ನನ್ನ ಶಾರೀರಿಕ ಚಟುವಟಿಕೆಯನ್ನು ಮಾಡ್ತೀನಿ. ಆಟ ಇರ್ಬೋದು, ನಡಿಗೆ ಇರ್ಬೋದು, ಓಟ ಇರ್ಬೋದು, ಇದರ ಮೂಲಕ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದನ್ನೇ ನಾನು ಜನರಿಗೆ ಹೇಳಬಯಸ್ತೇನೆ. ಡಾಕ್ಟರ್, ಈ ಸಂದರ್ಭದಲ್ಲಿ ತಮ್ಮ ಶ್ರೀಮಂತ ಅನುಭವ ಮತ್ತು ಆಯುಷ್ ಫೋರ್ಸ್ಗೆ ಮೂಲ ನೀವು, ಶಕ್ತಿ ನೀವು, ಹೆಂಗಿದ್ದನ್ನು ತೊಗೊಂಡು ಹೋಗ್ತೀರಿ ಮೂಮೆಂಟು? ಯಾವ ಥರ ನೀವು ಎಲ್ಲ ಕಡೆ ತಲುಪಿ ಇಮ್ಯೂನ್ ವೆಲ್ಬಿಂಗ್ ಮೂಮೆಂಟು ಕರ್ನಾಟಕ ಮಾಡೆಲ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ನನಗೆ ಈ ಒಂದು ವಿಷಯವಾಗಿ ನಾನು ಎಷ್ಟು ಕೃತಜ್ಞತರಾಗಿದ್ದರೂ ಕಡಿಮೆ. ICTV ಕರ್ನಾಟಕ ಏನಿದೆ ಅದರ ವೈಸ್ ಪ್ರೆಸಿಡೆಂಟ್ ಆದಂಥ ತಾವೇ ಹರೀಶ್ ಅವರು ನಮಗೊಂದು ಬಹಳ ನೀವು ಆಪತ್ತು ಬಾಂಧವರಾಗಿ ನಮಗೆ ಭೇಟಿ ಆಗುವುದ್ರ ಅಲ್ಲದೆ ನಮ್ಮ ಆಯುಷ್ ವೈದ್ಯರ ಬಗ್ಗೆ ಒಂದು ವಿಶೇಷವಾದಂಥ ಗೌರವವನ್ನು ಹೊಂದಿದಂಥ ತಮ್ಮ ಸಂಸ್ಥೆ ನಮ್ಮ ಕೈಲೇ ಆಗಲಾರಂಥ ವಿಷಯಗಳನ್ನು ತಾವು ಮೈ ಮೇಲೆ ತಗೊಂಡು ಬೆಂಗಳೂರಲ್ಲಿ ಕಳೆದ ಏಪ್ರಿಲ್ 11ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಅರಮನೆ ಮೈದಾನದಲ್ಲಿ ಅದ್ಭುತವಾದಂಥ ಒಂದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ತಾವು ಮಾಡಿದ್ರಿ. ದೇಶದಲ್ಲಿ ಇರ್ತಕ್ಕಂಥ ಹಲವಾರು ತಜ್ಞ ವೈದ್ಯರನ್ನ ಕರೆಸಿದ್ರಿ, ಹಲವಾರು ಚರ್ಚೆಗಳಾದವು, ವಿಷಯಗಳ ಮಂಡನೆ ಆದವು. ನಮ್ಮೆಲ್ಲ ಆಯುಷ್ ವೈದ್ಯರಿಗೆ ಅದು ದೊಡ್ಡ ಒಂದು ಹಬ್ಬ. ವಿಶೇಷವಾಗಿ ನಮ್ಮ ಆಯುರ್ವೇದ ವಿಷಯಗಳ ಬಗ್ಗೆ ತಜ್ಞರಿಂದ ಕೇಳುವಂಥ ಒಂದು ಅವಕಾಶವನ್ನು ತಾವು ಕಲ್ಪಿಸಿಕೊಟ್ರಿ. ಆವಾಗನೇ ತಾವು ಆರೋಗ್ಯ ಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆಯುಷ್ ಫೋರ್ಸ್ ಬಗ್ಗೆ ಚರ್ಚೆ ಆಯಿತು. ಆ ಆಯುಷ್ ಫೋರ್ಸನ್ನು ಚರ್ಚೆ ಆಗಿ ಅದನ್ನು ಆರಂಭ ಮಾಡುವಂಥ ದೃಷ್ಟಿಯಿಂದ ಅದನ್ನು ತಾವು ಇಟ್ರಿ. ಆದರೆ ಯಾವ ಒಂದು ವಿಶ್ವಾಸ ಮೇಲೆ ತಾವಿಟ್ರಿ? ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ನಮ್ದು ಏನು ಸಂಸ್ಥೆ ಇದೆ, ಇದು ಆಯುಷ್ ವೈದ್ಯರ ಒಂದು ಪ್ರಾತಿನಿಧಿಕ ಸಂಸ್ಥೆ ಇರೋದರಿಂದ ತಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಮುಖಾಂತರ ಈ ವೆಲ್ಬಿಂಗ್ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಬೇಕು, ಇಮ್ಯುನಿಟಿ ಬೂಸ್ಟ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ತಾವೇನು ಒಂದು ವಿಚಾರ ಇಟ್ಕೊಂಡು ಹೊಂಟ್ರಿ. ಇದೊಂದು ಒಳ್ಳೆಯ ಅವಕಾಶ ನಮ್ಮ ಆಯುಷ್ ವೈದ್ಯರಿಗೆ. ಇಡೀ ರಾಜ್ಯದಲ್ಲಿ ಮೂಲೆಯಲ್ಲಿ ನಮ್ಮ ಆಯುಷ್ ವೈದ್ಯರಿದ್ದಾರೆ. ತಮ್ಮ ಸಹಕಾರದೊಂದಿಗೆ ಈ ತಮ್ಮದೇನೋ ಒಂದು ಚಳವಳಿ ಇದೆ, ಇದೇನು ಮೂಮೆಂಟ್ ಇದೆ, ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಮುಖಾಂತರ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗಬೇಕು, ಅದು ಆಯುಷ್ ಸಿಸ್ಟಮ್ನಲ್ಲಿ ಅದೇ ಆ ಒಂದು ಪದ್ಧತಿಯಿಂದ ಇದು ಸಾಧ್ಯ ಆಗ್ತಿತ್ತು ಅನ್ನುವಂಥದ್ದು ತಾವು ಮನಗಂಡಿರಿ. ಅದಕ್ಕೆ ನಮ್ಗೆ ಆಯುಷ್ ವೈದ್ಯರು ತಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಈ ಆಯುಷ್ ಫೋರ್ಸ್ನಲ್ಲಿ ನಮ್ಮ ಎಲ್ಲ ಆಯುಷ್ ವೈದ್ಯರು ರಾಜ್ಯದಾದ್ಯಂತ ಕೈ ಜೋಡಿಸಿ ರಾಜ್ಯದ ಮೂಲೆಗಳಿಗೆ ಸರ್ಕಾರದ ಕಾರ್ಯಕ್ರಮಗಳು ಇರೋದು ಆಯುಷ್ಗೆ ಸಂಬಂಧಪಟ್ಟಂತೆ
ತಮ್ಮ ಒಂದು ಏನು ಕಾರ್ಯಕ್ರಮ ಇದೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಬೇಕನ್ನುವಂಥ ಒಂದು ವಿಚಾರದಿಂದ ಈ ಆಯುಷ್ ಪದ್ಧತಿಗಳ ಮುಖಾಂತರ ಕೊಡಬೇಕನ್ನುವಂಥದ್ದು ತಮ್ಮದೇನು ವಿಚಾರ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರ ನಾವು ಕೊಡ್ತೀವಿ. ಅದಕ್ಕೆ ತಮ್ಮ ಆಯುಷ್ ಟಿ ವಿಯ ಏನು ತಾವು ಇದೀರಿ ಹರೀಶ್ ಅವರೇ, ಇದೊಂದು ಒಳ್ಳೆ ನಮಗೊಂದು ಶಕ್ತಿ ತಂದಿದೆ. ನಮ್ಮ ಎಲ್ಲ ಆಯುಷ್ ವೈದ್ಯರು ತಮ್ಮ ಜೊತೆಯಲ್ಲಿರ್ತಾರೆ. ಪ್ರತಿಯೊಂದು ಮೂಲೆಯಲ್ಲಿ ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲಿ ಈ ಆಯುಷ್ ಫೋರ್ಸನ್ನು ನಮ್ಮ ಆಯುಷ್ ವೈದ್ಯರ ಮುಖಾಂತರ ಸಾರ್ವಜನಿಕರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರ ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೀವಿ. ಮತ್ತು ಅದು ತಮ್ಮ ನೇತೃತ್ವದಲ್ಲಿ ಆಯುಷ್ ಟಿ ವಿಯ ಮಾಧ್ಯಮದ ಮುಖಾಂತರ ಅದು ಹಾಗೇ ಆಗ್ತೈತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. ವೀಕ್ಷಕರೇ, ಈಗ ನೋಡಿ ಒಂದು ಆನೆಯ ಶಕ್ತಿ ಬಂತು. ಏನಕ್ಕೆ ಅಂದರೆ ನಿಮ್ಗೆ ಹೇಳ್ತಾನೆ ಇದ್ದೆ, ಆಯುಷ್ ಡಾಕ್ಟರ್ಸ್ ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ರೋಗ ರುಜಿನಗಳು ಇರಲ್ಲ. ಯಾಕಂದ್ರೆ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಆ್ಯಕ್ಟಿವಿಟಿಗೆ ಮಾಡೋದಕ್ಕೆ ಮೂಲ ಸೀಕ್ರೆಟನ್ನು ರೂಟು ನಮ್ಮ ಆಯುಷ್ ಸಿಸ್ಟಮಲ್ಲಿ ಸಿಗುತ್ತೆ. ಬಟ್ ಇದನ್ನೇನೋ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ತೊಗೊಳಕ್ಕೆ ನೀವು ರೆಡಿ ಇದ್ದೀರಾ. ಅವೆರಡು ಬ್ರಿಡ್ಜ್ನ ಕನ್ಫರ್ಮ್ ಆಗಿ ಕಮಿಟ್ಮೆಂಟ್ ಆಗಿ ನಿಂತ್ಕೊಳ್ಳುವಂಥ ಒಂದು ಶಕ್ತಿ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಅವರ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಬಿರಾದರ್ ಅವರು ಇವತ್ತು ತಮ್ಮ ಮುಂದೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಒಟ್ಟಿಗೆ ನಾವು ನಿಮ್ಮ ಜೊತೆಲಿದ್ದೀವಿ, ನೀವು ನಮ್ಮ ಜೊತೆಲಿ ಇದ್ದೀರಲ್ವಾ? ಸೊ ನೀವು ಇದ್ದೀರಾ ಅಂತ ಒಂದು ನಂಬಿಕೆ ಮೇಲೆ ಒಂದು ವಿಶೇಷ ಸಂಚಿಕೆಯಲ್ಲಿ ತಾವು ಬಂದಿದ್ದಕ್ಕೆ ಡಾಕ್ಟ್ರೇ ನಮಸ್ಕಾರಗಳು. ತಮಗೂ ನಮಸ್ಕಾರ, ಧನ್ಯವಾದ.